ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಕನ್ನಡದ ವ್ಯಾಕರಣವನ್ನು ನಾವು ಮುಂದುವರಿಸೋಣ. ಕನ್ನಡ ವರ್ಣಮಾಲೆಯ ವಿಷಯವನ್ನು ನಾವೀಗಾಗಲೇ ಮಾಡ್ತಾ ಇದ್ದೀವಿ. ಹಿಂದಿನ ತರಗತಿಯಲ್ಲಿ ನಾವು ಯಾವುದರ ಬಗ್ಗೆ ತಿಳ್ಕೊಂಡಿದ್ವಿ ಅಂತ ಹೇಳಿದ್ರೆ, ವ್ಯಂಜನಗಳು ಎಂದರೇನು, ಅದರಲ್ಲಿ ಎಷ್ಟು ವಿಧಗಳು, ಅವುಗಳ ಬಗ್ಗೆ ತಿಳಿದಿದ್ವಿ. ನೆನಪಿದೆಯಲ್ಲ ಮಕ್ಕಳೇ? ವ್ಯಂಜನಗಳು ಅಂತ ಹೇಳಿದ್ರೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸುವ ಅಕ್ಷರಗಳನ್ನು ಏನಂತ ಕರೆದ್ರು? ವ್ಯಂಜನಗಳು ಅಂತ ಹೇಳಿ ಕರೆದ್ರು. ಅಂತಹ ವ್ಯಂಜನಗಳು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟಿದಾವೆ ಅಂತ ಹೇಳಿದ್ರೆ 34 ಅಕ್ಷರಗಳು. ನೀವಾಗಲೇ ತಿಳಿದಿದ್ದೀರಿ. ಅಂತಹ ವ್ಯಂಜನಗಳನ್ನು ಮತ್ತೆ ಮುಖ್ಯವಾಗಿ 2 ವಿಧಗಳನ್ನು ಮಾಡಿದ್ದು ನೀವು ಗಮನಿಸಿದಿರಿ. ಅವು ಯಾವುವು ಅಂತ ಹೇಳಿದ್ರೆ, ಮೊದಲನೇದು ವರ್ಗೀಯ ವ್ಯಂಜನ, ಹಾಗೆಯೇ ಎರಡನೇದು ಅವರ್ಗೀಯ ವ್ಯಂಜನ. ನಾವು ಹಿಂದಿನ ತರಗತಿಯಲ್ಲಿ ವರ್ಗೀಯ ವ್ಯಂಜನಗಳು ಎಂದರೇನು, ಅವು ಯಾವ್ಯಾವು, ಆಮೇಲೆ ಆ ಅಕ್ಷರಗಳು ಹುಟ್ಟುವ ಸ್ಥಾನ ಎಲ್ಲಿ ಎನ್ನುವುದರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅಕ್ಷರ ಉತ್ಪತ್ತಿಯ ಸ್ಥಾನವನ್ನು ಆಧರಿಸಿ 25 ವರ್ಣಗಳನ್ನು ಎಷ್ಟು ವರ್ಗಗಳನ್ನಾಗಿ ಮಾಡಿದ್ದಾರೆ? 5 ವರ್ಗಗಳನ್ನಾಗಿ ಮಾಡಿದ್ದಾರೆ. ಅವನ್ನು ನಾವು ವರ್ಗೀಯ ವ್ಯಂಜನಗಳು ಅನ್ನೋದನ್ನು ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ಮಕ್ಕಳೇ, ನಾವು ಆ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಇರುವ 3 ಪ್ರಮುಖ ವಿಧಗಳ ಬಗ್ಗೆ ನಾವು ತಿಳಿಯೋಣ. ನಿಮಗೆ ಆಗಲೇ ಕೆಲವರಿಗೆ ಇದ್ರ ಬಗ್ಗೆ ತಿಳಿದಿರಬಹುದು. ನಾವು ಕೂಡ ಒಂದು ಸಲ ಅವುಗಳ ಬಗ್ಗೆ ತಿಳಿತಾ ಹೋಗೋಣ. ಗಮನ ಕೊಡಿ. ಯಾವುದು ಅಂತ ಹೇಳಿದ್ರೆ, ವರ್ಗೀಯ ವ್ಯಂಜನದ ವಿಧಗಳು. ಇವತ್ತು ಇದರ ವಿಧಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಮಕ್ಕಳೇ, ಮೊದಲನೇದು ಅಲ್ಪ ಪ್ರಾಣಾಕ್ಷರಗಳು ಅಥವಾ ಅಲ್ಪ ಪ್ರಾಣಗಳು. ಎರಡನೇದು ಮಹಾಪ್ರಾಣಗಳು. ಮೂರನೇದಾಗಿರ್ತಕ್ಕಂತಹ ವಿಧ ಗೊತ್ತಿದೆ ಮಕ್ಕಳೇ ನಿಮಗೆಲ್ಲರಿಗೂ ಕೂಡ, ಅನುನಾಸಿಕಗಳು. ಎಷ್ಟು ವಿಧಗಳನ್ನು ಮಾಡಲಾಗಿದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು ಮಕ್ಕಳೇ. ವರ್ಗೀಯ ವ್ಯಂಜನಗಳನ್ನು ಅಂದರೆ 5 ಅಕ್ಷರಗಳನ್ನು ಮಾಡಿ 5 ಗುಂಪು ಇರುವ 25 ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವಿಧಗಳನ್ನಾಗಿ ಮಾಡಿದ್ದಾರೆ? ಮುಖ್ಯವಾಗಿ 3 ವಿಧಗಳನ್ನಾಗಿ ಮಾಡಿದ್ದಾರೆ. ಯಾವ್ಯಾವು? ಅಲ್ಪ ಪ್ರಾಣಗಳು ಅಥವಾ ಅಲ್ಪ ಪ್ರಾಣಾಕ್ಷರಗಳು ಅಂತಲೂ ಕೂಡ ಕರಿಬಹುದು, ತಪ್ಪಿಲ್ಲ. ಎರಡನೇದಾಗಿರ್ತಕ್ಕಂಥದ್ದು ಮಹಾಪ್ರಾಣಗಳು ಅಂದರೆ ಮಹಾಪ್ರಾಣಾಕ್ಷರಗಳು. ಮೂರನೇದಾಗಿರ್ತಕ್ಕಂಥದ್ದು ಅನುನಾಸಿಕಗಳು. ಇವು ಏನೇನು ಅನ್ನೋದನ್ನು ಒಂದೊಂದಾಗಿ ನಾವು ತಿಳಿತಾ ಹೋಗೋಣ ಮಕ್ಕಳೇ. ಮೊದಲನೆಯ ವಿಧಕ್ಕೆ ನಾವು ಬರೋಣ. ಯಾವುದು? ಅಲ್ಪ ಪ್ರಾಣಾಕ್ಷರಗಳು ಅಥವಾ ಅಲ್ಪ ಪ್ರಾಣಗಳು ಅಂತಲೂ ಕೂಡ ಕರೀತಾರೆ. ಪೂರ್ತಿಯಾಗಿ ಬರೆಯೋಣ ಹೆಸರನ್ನು, ಅಲ್ಪ ಪ್ರಾಣಾಕ್ಷರಗಳು. ಏನು ಹೀಗಂದ್ರೆ, ಅಲ್ಪ ಪ್ರಾಣಾಕ್ಷರಗಳು ಅಂದ್ರೆ ಏನು ಅನ್ನೋದನ್ನ ತಿಳಿಯೋಕ್ಕಿಂತ ಮುಂಚೆ ಮಕ್ಕಳೇ, ಇಲ್ಲಿ ನೀವು ಇವು 2 ವಿಧಗಳ ಹೆಸರುಗಳನ್ನ ಒಂದು ಸ್ವಲ್ಪ ನೋಡ್ರಿ. ಮೂರನೇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಅಂತೆ ನಾನು. ಇವು ಹೆಸರು ಒಂದೇ ತರ ಬರುತ್ತೆ ಒಂದು ಸ್ವಲ್ಪ. ಅಲ್ಪ ಪ್ರಾಣಾಕ್ಷರಗಳು ಅಥವಾ ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು. ಇದರೊಳಗಡೆಗೆ ಒಂದೇ ತರದ ಒಂದು ಅಕ್ಷರ ಇದೆ ಮಕ್ಕಳೇ. ಏನಿದೆ ಹೇಳಿ? ಪ್ರಾಣ. ಗಮನಿಸ್ತದಿರ ನೀವು? ಏನಿದೆ ಪದ? ಪ್ರಾಣ ಅಂತ ಇದೆ. ಪ್ರಾಣ ಪದದ ಅರ್ಥ ಏನು ಅಂತ ಹೇಳಿದ್ರೆ ಉಸಿರು. ಇದು ನಿಮಗೆ ಗೊತ್ತಿರಬೇಕು. ಪ್ರಾಣ ಪದದ ಅರ್ಥ ಏನು? ಉಸಿರು. ಈಗ ನಾವು ಉಸಿರಾಡ್ತಿದ್ರೆ ತಾನೇ ನಮ್ಮ ಪ್ರಾಣ, ನಮ್ಮ ಜೀವ ಇರೋದಕ್ಕೆ ಸಾಧ್ಯ. ಅದು ಆ ಪದದ ಅರ್ಥ. ಈಗ ಆ ಅರ್ಥವನ್ನ ಇಟ್ಕೊಂಡೇ ಇವುಗಳಿಗೆ ವ್ಯಾಖ್ಯಾನಗಳನ್ನ ಕೊಡ್ತಾ ಹೋಗಿದ್ದಾರೆ. ಅದೇನು?
ಒಂದ್ಸಲ ಎಲ್ಲರೂ ಗಮನ ಕೊಟ್ಟುಬಿಡಿ. ಅಲ್ಪ ಪ್ರಾಣಾಕ್ಷರಗಳು, ಇದರಲ್ಲಿ ಕೂಡ ಇನ್ನೊಂದು ಪದ ಇದೆ. ಏನಿದೆ? ಅಲ್ಪ. ಅಲ್ಪ ಪದದ ಅರ್ಥ ಸ್ವಲ್ಪ, ಗೊತ್ತಿಟ್ಟುಕೊಳ್ಳಿ. ಅಥವಾ ಕಡಿಮೆ, ಆ ಪದವನ್ನು ಕೂಡ ನಾವು ಬಳಸಬಹುದು. ಹಾಗಾದ್ರೆ ಇದಕ್ಕೆ ವ್ಯಾಖ್ಯಾನವನ್ನ ಏನು ಕೊಡಬಹುದು ಅಂತ ಹೇಳಿದ್ರೆ, ಗಮನ ಇರಲಿ. ಕಡಿಮೆ ಉಸಿರಿನ, ಗಮನ ಕೊಡಕತ್ತೀರಿ, ಕಡಿಮೆ ಉಸಿರಿನ ಸಹಾಯದಿಂದ, ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲಾಗುವ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅಥವಾ ಅಕ್ಷರಗಳನ್ನು ಅಂತಲೂ ಕೂಡ ಕರಿಬಹುದು, ತಪ್ಪಿಲ್ಲ. ಏನಂತ ಕರೆದಿದೀವಪ್ಪ ಅಂತ ಹೇಳಿದ್ರೆ ಅಲ್ಪ ಪ್ರಾಣಾಕ್ಷರಗಳು ಅಂಥೇಳಿ ಕರೆದಿರ್ತಕ್ಕಂಥದ್ದು. ನೀವಿದನ್ನ ಗಮನ ಇರಲಿ. ಅಲ್ಪ ಪ್ರಾಣಾಕ್ಷರಗಳು ಎನ್ನುವರು ಅಥವಾ ಎಂದು ಕರೆಯುವರು ಅಂತಲೂ ಕೂಡ ಹೇಳ್ಬೋದು. ಏನಿದೆ ನೋಡಿ, ಇಲ್ಲೇ ಇದೆ ವಿಷಯ. ಏನದು? ಕಡಿಮೆ ಉಸಿರಿನ ಸಹಾಯದಿಂದ. ಗಮನ ಇದೆನಾ? ಅಲ್ಪ ಪ್ರಾಣಾಕ್ಷರಗಳನ್ನು ಉಚ್ಚಾರಣೆ ಮಾಡೋದಿಕ್ಕೆ ನಮಗೆ ಹೆಚ್ಚು ಉಸಿರನ್ನ ಬಳಸುವ ಅವಶ್ಯಕತೆ ಇಲ್ಲ. ಅವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಎಷ್ಟು? ಕಡಿಮೆ ಉಸಿರಿನ. ಅವು ಯಾವ್ಯಾವು ಅನ್ನೋದು ಒಂದು ಸ್ವಲ್ಪ ಗಮನ ಕೊಡಿ ಮಕ್ಕಳೇ. ಇಲ್ಲಿ ನಾನು ಅವುಗಳನ್ನು ಬರೆದು ಬಿಡ್ತೀನಿ, ನೋಡಿ ಎಲ್ಲರೂ ಕೂಡ ಗಮನ ಇಟ್ಟು. ಒಂದನೇದು ಖ, ಹಾಗೇನೆ ನಾವು ಇದಕ್ಕೆ ಇನ್ನೂ ಒಂದು ಹೇಳ್ತೀವಿ ಮಕ್ಕಳೇ, ಅದನ್ನು ಕೂಡ ಹೇಳ್ತೀನಿ. ಅಲ್ಪ ಪ್ರಾಣಾಕ್ಷರಗಳು ಅಂದರೆ ವರ್ಗೀಯ ವ್ಯಂಜನದಲ್ಲಿ ಏನು 5 ಸಾಲುಗಳು ಬಂದಿರ್ತಾವಲ್ಲ, 1ನೇ ಸಾಲು ಹಾಗೂ 3ನೇ ಸಾಲಿನ ಅಕ್ಷರಗಳು ನಿಮಗೆ ಗೊತ್ತಿರಬೇಕು. 1ನೇ ಸಾಲು ಅಂದರೆ ವರ್ಗದ ಪ್ರಥಮಾಕ್ಷರಗಳು ಎಲ್ಲವೂ, ಕ, ಚ, ಟ, ತ, ಪ ಗೊತ್ತಿರಬೇಕು. ಹಾಗೆಯೇ 3ನೇ ಸಾಲಲ್ಲಿ ಬರುವಂಥವು ಗ, ಜ, ಡ, ದ, ಬ ಬರ್ತವು, ಗೊತ್ತಿರಬೇಕು ನಿಮಗೆಲ್ಲರಿಗೂ ಕೂಡ. ನೆನ್ಪಿಟ್ಕೊಳ್ಳೋದಕ್ಕೆ ನಾವು ಅದೇ ಥರದಲ್ಲೇ ಬರಿತಾ ಹೋಗ್ತೀವಿ. ಎಲ್ಲರೂ ಕೂಡ ಗಮನಿಸಿ. ಕ, ಚ, ಟ, ತ, ಪ 5 ಅಕ್ಷರ. ಇದರ ಜೊತೆಗೆ ಮತ್ತೆ 5 ಅಕ್ಷರ, 3ನೇ ಸಾಲು. ಇದು ವರ್ಗದ ಪ್ರಥಮಾಕ್ಷರಗಳಲ್ಲಿ ಮೊದಲಿಗೆ ಬರ್ತಕ್ಕಂತಹ ಅಕ್ಷರಗಳು. ಇದಾದ್ಮೇಲೆ ಬರೋದು ಯಾವುದಪ್ಪ ಅಂತ ಹೇಳಿದ್ರೆ ಗ, ಜ, ಡ, ದ, ಆಮೇಲೆ ಬ. ಗಮನಿಸ್ತದಿರಿ? ಒಟ್ಟು ಎಷ್ಟಾದವು ನಮಗೆ? ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟಾಯಿತು ಅಂತ ಹೇಳಿದ್ರೆ 10. ಗಮನಿಸ್ತದಿರಿ ಅಂತ ಅನ್ಕೊಳ್ತೀನಿ ನಾನು. ಒಟ್ಟು ಅಕ್ಷರಗಳ ಸಂಖ್ಯೆ. ನೀವು ಬೇಕಾದ್ರೆ ಇಲ್ಲೂ ಕೂಡ ಅದನ್ನ ಬರ್ಕೊಂಡು ನೆನಪಲ್ಲಿ ಇಟ್ಕೋಬಹುದು. ಯಾಕಂದ್ರೆ ವರ್ಣಮಾಲೆಗೆ ಸಂಬಂಧಪಟ್ಟಂತೆ ಅಕ್ಷರಗಳನ್ನ ಕೇಳ್ತಿರ್ತಾನೆ. ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟಿದಾವೆ? 10 ಇದಾವೆ. ಯಾವ್ಯಾವು ಅನ್ನೋದು ಗೊತ್ತಾಗಿದೆ. ಯಾವ್ಯಾವು? ಕ, ಚ, ಟ, ತ, ಪ, ಹಾಗೇನೆ ಗ, ಜ, ಡ, ದ, ಬ. ನೋಡಿ, ಇವನ್ನು ನಾನು ಉಚ್ಚಾರಣೆ ಮಾಡಬೇಕಾದಾಗ ಅವು ಇಲ್ಲೇ ಬಾಯಲ್ಲೇ ಅವುಗಳ ಉಚ್ಚಾರಣೆ ಆದಂಗೆ, ಅಂದ್ರೆ ಉಸಿರು ಇಲ್ಲೇ ಬಂದಿರತಕ್ಕಂಥದ್ದು. ಹೆಚ್ಚು ಉಸಿರನ್ನ ಬಳಕೆಯನ್ನ ಮಾಡಿಲ್ಲ. ಹೆಚ್ಚು ಉಸಿರು ಬಳಕೆ ಮಾಡಿಲ್ಲ ಅಂದ್ರೆ ಕಡಿಮೆ ಉಸಿರಿನ ಸಹಾಯ. ಅಲ್ಪ ಪ್ರಾಣಾಕ್ಷರಗಳು ಹೆಸರು ಹೇಳುತ್ತೆ. ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಾಕ್ಷರಗಳನ್ನ ಅಥವಾ ಅಕ್ಷರಗಳನ್ನ ಏನಂತ ಕರೆದಿದ್ದಾರೆ? ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಕರೆದಿರೋದು ನಿಮಗೆ ಗೊತ್ತಿರಬೇಕು. ಇದು ತಿಳಿದುಕೊಂಡ ಮೇಲೆ ಮಕ್ಕಳೇ, ನಾವು ಹಾಗೇನೆ ಇದರ 2ನೆಯ ವಿಧಕ್ಕೆ ನಾವು ಹೋಗೋಣ. ಯಾವುದದು? ಅಲ್ಪ ಪ್ರಾಣಗಳು ಆದ್ಮೇಲೆ ಮಹಾಪ್ರಾಣಾಕ್ಷರಗಳು. ಅವುಗಳ ಕಡೆಗೆ ಬಂದ್ಬಿಡೋಣ ಮಕ್ಕಳೇ. 2ನೆಯ ವಿಧ ವರ್ಗೀಯ ವ್ಯಂಜನದಲ್ಲಿ 2ನೇ ವಿಧ ಯಾವುದು ಅಂತ ಹೇಳಿದ್ರೆ ಮಹಾಪ್ರಾಣಾಕ್ಷರಗಳು. ನೀವು ಕೇಳುವುದರ ಜೊತೆಗೆ ನೋಟ್ಸನ್ನು ಕೂಡ ಮಾಡಿಕೊಂಡ್ರೆ ತುಂಬ
ಉತ್ತಮ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಗಮನ ಇರಲಿ ಮಕ್ಕಳೇ, ಮೊದಲೇ ಹೇಳಿಬಿಡ್ತೀನಿ, ಯಾಕೆಂದರೆ ಇವುಗಳ ಸಂಖ್ಯೆ ಒಂದೇ ಥರ ಇದೆ. ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ 10 ಆಗಿರೋದು. ಇವು ಕೂಡ ಸಂಖ್ಯೆ ಎಷ್ಟಿದಾವಪ್ಪ ಅಂತ ಹೇಳಿದ್ರೆ 10 ಇದ್ದಾವೆ. ಯಾವುದು? ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಕೂಡ 10 ಬರೋದು. ಯಾಕಂದ್ರೆ ಇವು 1 ಮತ್ತು 3ನೇ ಸಾಲಿನ ಅಕ್ಷರಗಳಾಗಿದ್ರೆ ವರ್ಗೀಯ ವ್ಯಂಜನದಲ್ಲಿ, ಅವನ್ನು ಬಿಟ್ಟು ಮುಂದಿನವು 2ನೇ ಸಾಲು ಹಾಗೆ 4ನೇ ಸಾಲಿನ ಅಕ್ಷರಗಳನ್ನ ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರೀತಾರೆ. ಇಲ್ಲಿ ಮಹಾ ಪದದ ಅರ್ಥ ಏನು? ಹೆಚ್ಚು, ಈ ದೊಡ್ಡದು ಅಂತ ಹೇಳ್ತೀವಲ್ಲ, ಹಾಗೆ ದೊಡ್ಡದು ಅನ್ನೋದಕ್ಕಿಂತ ಹೆಚ್ಚು ಅನ್ನೋ ಪದ ತಗೋಬಹುದು. ಇದು ಕಡಿಮೆ ಉಸಿರಿನ ಸಹಾಯದಿಂದ ಅಂತಾಗಿದ್ರೆ, ಇದು ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚಾರ ಮಾಡೋ ಅಕ್ಷರಗಳು. ವ್ಯಾಖ್ಯಾನವನ್ನ ನಾವು ಗಮನಿಸಿ ಬಿಡೋಣ, ನೋಡಿ ಏನಿದೆ ಅಂತ ಹೇಳಿ. ಹೆಚ್ಚು ಉಸಿರಿನ ಸಹಾಯದಿಂದ, ಗಮನಿಸ್ತದಿರಲ್ಲ, ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅಥವಾ ವ್ಯಂಜನಾಕ್ಷರಗಳನ್ನು ಅನ್ಬೋದು, ಬರೀ ಅಕ್ಷರಗಳನ್ನು ಅನ್ಬೋದು. ನಾನು ಯಾಕೆ ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೀನಿ ಅಂದ್ರೆ, ಅವು ವ್ಯಂಜನದಲ್ಲಿ ಬರುವಂತಹ ವಿಧಗಳು. ಹಾಗಾಗಿ ವ್ಯಂಜನಾಕ್ಷರಗಳನ್ನ ಏನಂತ ಕರೆದಿದ್ದಾರೆ? ಮಹಾಪ್ರಾಣ ಅಥವಾ ಮಹಾಪ್ರಾಣಾಕ್ಷರಗಳು ಎನ್ನುವರು. ಇದು ಕೂಡ ಇದರ ವ್ಯಾಖ್ಯಾನ ನಿಮಗೆ ಸರಳವಾಗಿ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ಇಲ್ಲೇ ಇದೆ ನೋಡಿ, ಅದು ಕಡಿಮೆ ಉಸಿರಾಗಿದ್ರೆ ಅಲ್ಪ ಪ್ರಾಣಗಳು, ಇವು ಹೆಚ್ಚು ಉಸಿರಿನ ಸಹಾಯದಿಂದ. ಅಂದ್ರೆ ಇವುಗಳನ್ನ ಹೇಳಬೇಕಾದ್ರೆ ಹೊಟ್ಟೆ ಒಳಗಿಂದ ಬರಬೇಕು ಉಸಿರು, ಆ ರೀತಿಯಲ್ಲಿ ಇವುಗಳ ಉಚ್ಚಾರಣೆ. ಹೇಗೆ? ಮೊದಲ ಅಕ್ಷರಗಳನ್ನು ನಾವು ಗಮನಿಸಿ ಬಿಡೋಣ. ಯಾವುವು ಮಹಾಪ್ರಾಣಾಕ್ಷರಗಳು? ನಾನು ಈಗ ತಾನೇ ಹೇಳಿದ್ನೆಲ್ಲ, 2ನೇ ಸಾಲು ಮತ್ತೆ 4ನೇ ಸಾಲಿನಲ್ಲಿ ಬರ್ತಕ್ಕಂಥದ್ದು. ಅದು ಯಾವ್ದು ಅಂತ ಹೇಳಿ ನಿಮಗೆ ಗೊತ್ತಿದೆ. ನಾವಲ್ಲಿ ಸಣ್ಣ ಅಕ್ಷರಗಳನ್ನು ಬರ್ತೀವಿ, ಕಡಿಮೆ ಉಸಿರು. ಅದನ್ನು ಬಿಟ್ಟು 2ನೇ ಸಾಲಲ್ಲಿ ದೊಡ್ಡದು ಖ, ಹಾಗೇನೆ ಛ, ಥ. ಗೊತ್ತಾಗ್ತಿದೆ ಅಂತ ಅನ್ಕೊಳ್ತೀನಿ ಮಕ್ಕಳೇ. ಥ, ಅದಾದ್ಮೇಲೆ ಫ ಬಂದ್ವಲ್ಲ, 5 ಅಕ್ಷರ 2ನೇ ಸಾಲನೇ ಬರೋದು. ಹಾಗೇನೆ 4ನೇ ಸಾಲಲ್ಲಿ ಬರ್ತಕ್ಕಂಥದ್ದು ಯಾವುದು? ದೊಡ್ಡ ಘ ಅಂತಂದು ಹೇಳ್ತಾರೆ ಕೆಲವರು. ಘ, ಹಾಗೆ ಝ, ಹಾಗೆ ಢ, ಹಾಗೆ ಧ, ಅದಾದ್ಮೇಲೆ ಕೊನೆಯ ಅಕ್ಷರ ಭ. ಇವು ಕೂಡ ನೀವು ಎಣಿಸಿದರೆ ನಿಮಗೆ ಸಿಗುವುದು ಎಷ್ಟು ಅಂತ ಹೇಳಿದ್ರೆ 10 ಅಕ್ಷರಗಳು. ಖ, ಛ, ಠ, ಥ. ಈ ರೀತಿಯಾಗಿ ನಾವು ಅವುಗಳನ್ನು ಸ್ವಲ್ಪ ಹೆಚ್ಚು ಉಸಿರಿನ ಬಳಕೆಯನ್ನ ಮಾಡಿ ಅವುಗಳನ್ನು ಹೇಳ್ತೀವಿ. ಅದಕ್ಕೆ ಹೇಳ್ತಾರೆ ಹೊಟ್ಟೆ ಒಳಗಿಂದ ಉಸಿರು ಬರಬೇಕು. ಅದೇ ಅಲ್ಪ ಪ್ರಾಣಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಕಡಿಮೆ ಉಸಿರು, ಹೆಚ್ಚು ಉಸಿರಿನ ಅವಶ್ಯಕತೆ ಬೇಕಾಗಿಲ್ಲ. ಹಾಗಾಗಿ ಮಕ್ಕಳೇ, ಇಲ್ಲಿ ಗಮನ ಇರಲಿ, ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆನೂ ಎಷ್ಟಾಯಿತು? 10 ಆಯಿತು. ಅದೇ ರೀತಿ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಕೂಡ ಎಷ್ಟಾಗಿದೆ? 10 ಅಕ್ಷರಗಳು ಸಿಕ್ಕಿದವೆ. ಇವು ನಾವು ಮೊದಲೆರಡು ವಿಧಗಳನ್ನು ನೋಡಿದ್ವಿ ವರ್ಗೀಯ ವ್ಯಂಜನದಲ್ಲಿ. ಒಂದು ಅಲ್ಪ ಪ್ರಾಣ, ಇನ್ನೊಂದು ಮಹಾಪ್ರಾಣಾಕ್ಷರಗಳನ್ನು ನೋಡಿದ್ವಿ. ಹಾಗಾದ್ರೆ ಉಳ್ಕೊಂಡದ್ದು ಯಾವುದು ಈಗ? ಅನುನಾಸಿಕ ಅಕ್ಷರಗಳು. ಅವುಗಳ ಬಗ್ಗೆನೂ ಕೂಡ ನಾವೀಗ ತಿಳಿಯುವಂತಹ ಪ್ರಯತ್ನ ಮಾಡೋಣ ಮಕ್ಕಳೇ. 3ನೇ ವಿಧ ಯಾವುದದು? ಅನುನಾಸಿಕಗಳು. ಅವುಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಇದು ವರ್ಗೀಯ ವ್ಯಂಜನದ 3ನೆಯ ವಿಧ. ಇವುಗಳ ಸಂಖ್ಯೆ ಎಷ್ಟು? ನಾನು ಮೊದಲೇ ಹೇಳ್ತೀನಿ ಮಕ್ಕಳೇ, ಇವುಗಳ ಸಂಖ್ಯೆ ಕೇವಲ 5. ವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂತಹ 5ನೆಯ ಸಾಲು, 5ನೆಯ ಸಾಲಿನಲ್ಲಿ ಸಿಗುತ್ತವಲ್ಲ ನಿಮಗೆ ನ್ಯ, ನ್ಯ, ನ, ನ, ಮ ಅಕ್ಷರಗಳು 5 ಇದಾವಲ್ಲ, ಅವು ಏನಾಗಿದ್ದಾವೆ ಅಂತ ಹೇಳಿದ್ರೆ ಅನುನಾಸಿಕ ಅಕ್ಷರಗಳಾಗಿದ್ದಾವೆ. ಏನಿವು ಅನುನಾಸಿಕ ಅಕ್ಷರಗಳು? ಇದರಲ್ಲೇ ಒಂದು ಪದ ಇದೆ ಮಕ್ಕಳೇ, ಗಮನ ಇಡಿ. ಯಾವ ಪದ ಇದೆ ನೋಡಿ ಇಲ್ಲಿ?
ನಾಸಿಕ ಅಂತ ಒಂದು ಪದ ಇದೆ. ಯಾವುದಿದೆ? ನಾಸಿಕ. ನಾಸಿಕ ಪದದ ಅರ್ಥ ಮೂಗು. ಹಾಗಾಗಿ ಅವುಗಳ ವ್ಯಾಖ್ಯಾನ ಏನು? ಬಹಳ ಸುಲಭ ಇದೆ. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರೆದಿದ್ದಾರೆ. ಅಂದ್ರೆ ಅವನು ಉಚ್ಚಾರಣೆ ಮಾಡಿದರೆ ನಾವು ಮೂಗಲ್ಲೇ ಉಚ್ಚಾರಣೆ ಮಾಡ್ತೀವಿ, ನಾವು ಮೂಗಲ್ಲಿ ಮಾಡಲ್ಲ, ಆ ರೀತಿಯಾಗಿ ನಮಗೆ ಭಾಸ ಆಗುತ್ತೆ. ಹಾಗಾಗಿ ಅವುಗಳನ್ನು ಏನಂತ ಕರೆದಿದ್ದಾರೆ? ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರೆದಿದ್ದಾರೆ. ಅದರ ವ್ಯಾಖ್ಯಾನವನ್ನು ಕೂಡ ನೀವು ಗಮನಿಸಬಹುದು. ಸಾಧ್ಯವಾದರೆ ಬರ್ಕೊಂಡ್ರೆ ಇನ್ನೂ ಉತ್ತಮ. ನೋಡಿ ಅದರ ವ್ಯಾಖ್ಯಾನ: ಮೂಗಿನ ಸಹಾಯದಿಂದ, ಮೂಗಲ್ಲಿ ಉಚ್ಚಾರ ಮಾಡಲ್ಲ, ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನೇ ಏನಂತ ಕರೆದಿದ್ದಾರೆ? ಅನುನಾಸಿಕಗಳು ಎನ್ನಲಾಗಿದೆ. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನೇ ಏನಂತ ಕರೆದಿದ್ದಾರೆ? ಅನುನಾಸಿಕಗಳು. ಇವುಗಳ ಸಂಖ್ಯೆ ಎಷ್ಟು ಹೇಳಿದೆ ನಾನು? 5. ಯಾವ್ಯಾವು? ಆಗಲೇ ಹೇಳಿದ ಪ್ರಕಾರ ಅವುಗಳನ್ನು ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳಿ. 1 ನ್ಯ, ಇನ್ನೊಂದು ನ್ಯ, ನ, ಹಾಗೆ ನ, ಆಮೇಲೆ ಮ. ಇವು ನಿಮಗೆ ಒಟ್ಟು ಎಷ್ಟು ಅಕ್ಷರಗಳು ಸಿಗ್ತವೆ? 5 ಅಕ್ಷರಗಳು. ಗಮನ ಇತ್ತಲ್ಲ ಮಕ್ಕಳೇ? ಎಷ್ಟು ಅಕ್ಷರಗಳು? 5 ಅಕ್ಷರಗಳು ಸಿಗ್ತಾ ಹೋಗ್ತವೆ. ಮೂಗಿನ ಸಹಾಯದಿಂದ ಉಚ್ಚಾರ ಮಾಡವು ಅನುನಾಸಿಕ ಅಕ್ಷರಗಳು. ನೆನಪಿರಲಿ ಮಕ್ಕಳೇ, ಇದನ್ನ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ತುಂಬ ಸಲ ಕೇಳ್ತಾನೆ. ಅದರಲ್ಲೂ 10ನೇ ತರಗತಿ ಆಗಿರ್ಬೋದು, 9, 8ನೇ ತರಗತಿಯಲ್ಲಿ ಈ ಪ್ರಶ್ನೆ ತುಂಬ ಸಲ ಕೇಳಿದಾನೆ. ಅದ್ರ ವ್ಯಾಖ್ಯಾನದಲ್ಲೇ ಕೇಳ್ತಾನೆ. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಹೀಗೆನ್ನುವರು ಅಂಥೇಳಿ ಕೇಳ್ತಾನೆ. ಅವಾಗ ಅದಕ್ಕೆ 4 ಆಯ್ಕೆಗಳನ್ನು ಇವನ್ನೇ ಕೊಡ್ತಾನೆ: ಸ್ವರಗಳು, ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು, ಅನುನಾಸಿಕಗಳು ಅಂಥೇಳಿ ಕೊಟ್ಟಾಗ ನಿಮಗೆ ಇದರ ವ್ಯಾಖ್ಯಾನ ಸ್ಪಷ್ಟವಾಗಿ ಗೊತ್ತಿರಬೇಕು. ಅದು ಅನುನಾಸಿಕ ಅಕ್ಷರಗಳು ಅನ್ನೋದು ಗೊತ್ತಿರಬೇಕು. ಗಮನ ಕೊಡಿ ಮಕ್ಕಳೇ. ಈಗ ನಾವು ಏನನ್ನ ತಿಳಿದ್ವಿ ಅಂತ ಹೇಳಿದ್ರೆ, ವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂತಹ 3 ವಿಧಗಳನ್ನು ನಾವು ತಿಳಿದ್ವಿ. 1 ಅಲ್ಪ ಪ್ರಾಣಗಳು, ಹಾಗೇನೆ ಮಹಾಪ್ರಾಣಗಳು, ಹಾಗೇನೆ ಅನುನಾಸಿಕ ಅಕ್ಷರಗಳ ಬಗ್ಗೆ ತಿಳಿದ್ವಿ. ಈಗ ಕೊನೆಯದಾಗಿರ್ತಕ್ಕಂತಹ ವಿಧ ಉಳ್ಕೊಂಡಿದೆ ಯಾವುದು? ವ್ಯಂಜನಗಳಲ್ಲಿ. ಅದು ಯಾವುದು ಅಂತ ಹೇಳಿದ್ರೆ ಅವರ್ಗೀಯ ವ್ಯಂಜನಗಳು. ಅದರ ಬಗ್ಗೆನೂ ಕೂಡ ನಾವೀಗ ನೋಡೋಣ. ಈಗ ಮಕ್ಕಳೇ, ವ್ಯಂಜನದ ಕೊನೆಯ ವಿಧವನ್ನು ನಾವು ನೋಡ್ತಾ ಹೋಗೋಣ. ಅದು ಯಾವುದು ಅಂತ ಹೇಳಿದ್ರೆ ಎರಡನೆಯದು. ವ್ಯಂಜನದಲ್ಲಿ ಎರಡನೆಯದು ಯಾವುದು ಅಂತ ಹೇಳಿದ್ರೆ ಅವರ್ಗೀಯ ವ್ಯಂಜನಗಳು. ಅವುಗಳ ಬಗ್ಗೆ ಕೂಡ ನಾವಿವತ್ತು ತಿಳಿಯುವ ಪ್ರಯತ್ನವನ್ನ ಮಾಡೋಣ ಮಕ್ಕಳೇ. ಎಲ್ಲರೂ ಗಮನಿಸಿ. ಇಲ್ಲೇ ಇವುಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ನಾನು ಬರೆದು ಬಿಡ್ತೀನಿ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 9. ನಿಮಗಾಗಲೇ ತಿಳಿದಿರಬಹುದು, ಅಥವಾ ಗೊತ್ತಿಲ್ಲ ಅಂದರೆ ತಿಳಿಯುವಂತಹ ಪ್ರಯತ್ನ ಇರಲಿ. ನಾವು ಒಟ್ಟು ವ್ಯಂಜನಗಳು ಇರೋದು 34. 34ರಲ್ಲಿ 34 ವ್ಯಂಜನದಲ್ಲಿ 25 ವರ್ಗೀಯ ವ್ಯಂಜನಗಳನ್ನು ತೆಗೆದ್ರೆ ನಮಗೆ ಕೊನೆಗೆ ಉಳಿಯೋದೆಷ್ಟು? 9 ಅಕ್ಷರಗಳು. ಈಗ ಆ ಅವರ್ಗೀಯ ವ್ಯಂಜನಗಳ ಬಗ್ಗೆ ನಾವು ತಿಳಿತಾ ಹೋಗೋಣ. ನೋಡಿ, ಇದು ಹೆಸರೇನಿದೆ? ಅವರ್ಗೀಯ ವ್ಯಂಜನ. ಅಂದ್ರೆ ವರ್ಗೀಯ ಪದಕ್ಕೆ ಅವರ್ಗೀಯ ಅನ್ನೋದು ವಿರುದ್ಧಾರ್ಥಕ ಪದ. ನಮಗಿಲ್ಲೇ ಅರ್ಥ ಆಗುತ್ತೆ. ವರ್ಗೀಯ ವ್ಯಂಜನಗಳನ್ನ ನೀವು ಗಮನಿಸಿದಿರಿ, 5 ಅಕ್ಷರಗಳಿಗೆ ಒಂದೊಂದು ಗುಂಪನ್ನ ಮಾಡಿದರು.
ಗುಂಪನ್ನ ಮಾಡಿದ್ದಕ್ಕೆ ಅವು ವರ್ಗೀಯ ವ್ಯಂಜನಗಳು. ಆದರೆ ಇಲ್ಲಿ ಬಂದಾಗ ಮಕ್ಕಳೇ, ಅವರ್ಗೀಯ ವ್ಯಂಜನಗಳಿಗೆ ಬಂದಾಗ ನಾವಿಲ್ಲಿ ಗುಂಪನ್ನ ಮಾಡಿಲ್ಲ. ಇಲ್ಲಿ ಬರುವ 9 ಆ ಅಕ್ಷರಗಳನ್ನ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಿಟ್ಟಿರೋದನ್ನ ಗಮನಿಸ್ತಾ ಇದ್ದೀವಿ. 9 ಅಕ್ಷರಗಳಲ್ಲಿ ಯಾವುದೇ ಗುಂಪುಗಳ ರಚನೆ ಇಲ್ಲ. ಹಾಗಾಗಿ ಇವುಗಳನ್ನು ಏನಂತ ಕರೆದಿದ್ದಾರೆ? ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರೆದಿದ್ದಾರೆ. ಹಾಗಾಗಿ ಮೊದಲು ನಾವು ಅದರ ವ್ಯಾಖ್ಯಾನವನ್ನ ಗಮನಿಸೋಣ. ಎಲ್ಲರೂ ನೋಡಿ ಗಮನಿಸಿ ಅಥವಾ ಬರ್ಕೊಳ್ಳೋ ಪ್ರಯತ್ನನೂ ಕೂಡ ಮಾಡಬೇಕು. ಏನು ಅಂತ ಹೇಳಿದ್ರೆ ಅದಕ್ಕೆ ಬರೆಸಿದ ವ್ಯಾಖ್ಯಾನನೇ ಐತಿ. ಅಕ್ಷರ ಉತ್ಪತ್ತಿಯ ಸ್ಥಾನವನ್ನು ಅನುಸರಿಸಿ ಅಥವಾ ಆಧರಿಸಿ ಅಕ್ಷರ ಉತ್ಪತ್ತಿಯ ಸ್ಥಾನವನ್ನ ಅನುಸರಿಸಿ 9 ಅಕ್ಷರಗಳನ್ನು ಪ್ರತ್ಯೇಕವಾಗಿ 9 ಅಕ್ಷರಗಳನ್ನು ಪ್ರತ್ಯೇಕವಾಗಿ ಕಾಣುವುದರಿಂದ 9 ಅಕ್ಷರಗಳನ್ನು ಪ್ರತ್ಯೇಕವಾಗಿ ಕಾಣುವುದರಿಂದ ಅವುಗಳನ್ನು ಏನಂತ ಕರೆದಿದ್ದಾರೆ? ಅವರ್ಗೀಯ ವ್ಯಂಜನಗಳು. ಏನು ಕರೆದಿದ್ದಾರೆ? ಅವರ್ಗೀಯ ವ್ಯಂಜನಗಳು ಎನ್ನಲಾಗಿದೆ. ಎಷ್ಟು ಅಕ್ಷರಗಳು ಮಕ್ಕಳೇ? ನಾನು ಇಲ್ಲೇ ಹೇಳಿದೆ ಎಷ್ಟು ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿದ್ರೆ 9. ಇವನ್ನ ಏನ್ ಮಾಡಿದೀವಿ? ಇವನ್ನ ನಾವು ಪ್ರತ್ಯೇಕವಾಗಿ ಇಟ್ಟಿದ್ದೀವಿ. ಇವುಗಳಲ್ಲಿ ಯಾವುದೇ ರೀತಿಯ ವರ್ಗವಿಲ್ಲ. ಸ್ವಲ್ಪ ನೀವು ಆ ಅಕ್ಷರಗಳನ್ನ ಒಂದು ಸ್ವಲ್ಪ ಗಮನಿಸೋದಾದ್ರೆ, ಮೊದಲು ಗಮನಿಸಿ ಬಿಡೋಣ. ನೋಡಿ ಎಲ್ಲರೂ ಕೂಡ ಕೊನೆಯಲ್ಲಿ ಬರೆಯುವಂತಹ ಅಕ್ಷರಗಳು ಯ, ರ, ಅದಾದ್ಮೇಲೆ ಲ, ವ, ಆಮೇಲೆ ಶ, ಶ, ಆಮೇಲೆ ಸ, ಹ, ಕೊನೆಯ ಅಕ್ಷರ ಳ. ನೋಡಿ ಇವು 9 ಅಕ್ಷರಗಳಿದಾವಿಲ್ಲ? 1 2 3 4 5 6 7 8 9 ಇದಾವಲ್ಲ? ಗಮನ ಕೊಡಿ ಮಕ್ಕಳೇ. ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತಂದು ಹೇಳಿದ್ರೆ 9 ಅಕ್ಷರಗಳು. ಇವನು 9 ಅಕ್ಷರಗಳನ್ನ ಗಮನ ಇರಲಿ ಪ್ರತ್ಯೇಕವಾಗಿ ಇಟ್ಟಿರ್ತಕ್ಕಂಥದ್ದು. ಇವುಗಳಲ್ಲಿ ನೋಡಿ ತಲಾ 5 ಅಕ್ಷರಗಳನ್ನು ವರ್ಗ ಮಾಡಿದಾರ. ವರ್ಗೀಯ ವ್ಯಂಜನಗಳ ತರ ಮಾಡಿಲ್ಲ. ಪ್ರತ್ಯೇಕವಾಗಿ ಅವು ವ್ಯವಸ್ಥೆ ಆಗಿರೋದ್ರಿಂದ, ಹುಟ್ಟುಕೊಂಡಿರೋದ್ರಿಂದ ಅವುಗಳನ್ನು ಏನ್ ಮಾಡಿದಾವೆ? ಏನಂತ ಕರೆದಿದ್ದಾರೆ? ಅವರ್ಗೀಯ ವ್ಯಂಜನಗಳು ಅಂಥೇಳಿ ಕರೆದಿರ್ತಕ್ಕಂಥದ್ದು. ಇದು ನಿಮಗೆಲ್ಲರಿಗೂ ಕೂಡ ತಿಳಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಇಲ್ಲಿ ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ ಮಕ್ಕಳೇ. ಬಹಳಷ್ಟು ಜನ ಈ ಅಕ್ಷರ ಏನಿದೆ ಶ, ಮಕ್ಕಳಲ್ಲಿ ನಾನು ಬಹಳಷ್ಟು ಸಲ ಗಮನಿಸ್ತೀನಿ, ಅದನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಅಥವಾ ಅವರ್ಗೀಯ ವ್ಯಂಜನಗಳನ್ನು ಹೇಳಬೇಕಾದ್ರೆ ಯ, ರ, ಲ, ವ ಅಂದಮೇಲೆ ಶೇ ಅಂತ ಉಚ್ಚಾರಣೆ ಮಾಡ್ತಾರೆ. ಅದನ್ನ ಶೇ ಅನ್ನಬಾರದು. ಏನು ಅನ್ಬೇಕು? ಅದನ್ನ ಶ, ಶಂಕು ಶ. ಇದನ್ನ ಷಣ್ಮುಖ ಶ ಅಂತ ಹೇಳಿ ಬಳಕೆಯಲ್ಲಿ ಹೇಳೋರು ಹೇಳ್ತಾರೆ. ಯಾವುದೇ ಸಂದರ್ಭಕ್ಕೂ ಇದನ್ನ ಶೇ ಅನ್ನಬೇಡಿ, ಶ. ನಾವು ಬೇಕಾದ್ರೆ ಕಾಗುಣಿತ ಅಕ್ಷರಗಳನ್ನು ಬರೀಬೇಕಾದ್ರೆ ಶ ಅಕ್ಷರದ ಬಳ್ಳಿಗಳನ್ನು ಬರೀಬೇಕಾದ್ರೆ, ಮುಂದಿನ ವ್ಯಾಕರಣಾಂಶ ನಾನು ಅಲ್ಲಿಗೆ ಬರ್ತೀನಿ, ಗುಣಿತಾಕ್ಷರಗಳು ಅನ್ನೋದಕ್ಕೆ. ಅಲ್ಲಿ ಬಂದಾಗ ನಾವು ಇದನ್ನ ಬಳ್ಳಿಗಳನ್ನು ಬರೀಬೇಕಾದ್ರೆ ಮುಂದೆ ಬರುತ್ತೆ, ಶೇ ಅನ್ನುವಂತಹ ಅಕ್ಷರ ಬರುತ್ತೆ. ಅದನ್ನ ನಾವು ಶೇ ಅನ್ನಬೇಕು. ಅದನ್ನ ಮೊದಲೇ ಶೇ ಅನ್ನೋದು ಸರಿ ಇರಲ್ಲ. ಇದನ್ನ ಏನು ಶ, ಇದು ಶ. ಇಂತಹ ಅಕ್ಷರಗಳು ಅಂದ್ರೆ ಒಟ್ಟು ಅವರ್ಗೀಯ ವ್ಯಂಜನಗಳು ಎಷ್ಟಿದಾವೆ? 9 ಅಕ್ಷರಗಳು ಇರೋದನ್ನ ನಾವು ಅರ್ಥ ಮಾಡ್ಕೋಬೇಕು, ಸರಿಯಾಗಿ ತಿಳ್ಕೋಬೇಕು. ಇಲ್ಲಿಗೆ ಮಕ್ಕಳೇ ನಾವು ವರ್ಣಮಾಲೆಯ ಎಲ್ಲ ವಿಧಗಳನ್ನ ಕೂಡ ನಾವು ನೋಡ್ತಾ ಹೋದ್ವಿ. ಇದರ ಮೂಲಕ ಕನ್ನಡ ವರ್ಣಮಾಲೆಯ
ವ್ಯಾಕರಣಾಂಶದ ವಿಷಯ ಮುಕ್ತಾಯ ಆಗಿದೆ. ಇದೆಲ್ಲದೂ ಕೂಡ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ಕೂಡ ಅದನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೆಯೇ ಏನಾದರೂ ವಿಷಯಗಳನ್ನು ಹೇಳುವಲ್ಲಿ ನಾನೇನಾದರೂ ಬಿಟ್ಟಿದ್ದರೆ, ತಪ್ಪು ಮಾಡಿದರೆ ಅದನ್ನು ಸೂಚಿಸಿ ಅನ್ನೋ ಮಾತನ್ನು ಹೇಳ್ತೀನಿ. ಅದರ ಜೊತೆಗೆ ಇದನ್ನು ಓದುವಂತಹ ಮಕ್ಕಳಿಗೆ ತಾವು ಶೇರ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ, ಮುಂದಿನ ವ್ಯಾಕರಣಾಂಶದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.